ನಮ್ಮ ಜೀವನ ಇರೋದು ಒಂದು ಸಣ್ಣ ಯಾತ್ರೆ. From the time we are born to the time we die. ಈ ಯಾತ್ರೆಯಲ್ಲಿ how we live life ಇದಾಗಲ್ಲ. ಏನು ಮಾಡ್ಬೋದು, ಅಲ್ಲಿ ಎಷ್ಟೊತ್ತು ಇದು ಎಷ್ಟು ಟೈಮ್ ಆಗುತ್ತೆ, ಡಿಫ್ರೆಂಟ್ ಪೀಪಲ್ ಡಿಫ್ರೆಂಟ್ ಟೈಮ್. ಬಟ್ ಹೌ ವಾಸ್ ಇಸ್ ಆಲ್ವೇಸ್ ಎ ಸ್ಟಾರ್ಟಿಂಗ್ ಅಂಡ್ ಎಂಡಿಂಗ್. ಪಿಕ್ಚರ್ ಇದೆ ನಮ್ಮ ಪಿಕ್ಚರ್, ನಮ್ಮ ಜೀವನ. ಸೊ ಇದರೊಳಗೆ ಬೆಸ್ಟ್ ಏನಂತಂದ್ರೆ ವಿ ಆರ್ ದಿ ಆಕ್ಟರ್ಸ್, ವಿ ಆರ್ ದಿ ಡೈರೆಕ್ಟರ್ಸ್, ವಿ ಕ್ಯಾನ್ ಡೂ ವಾಟ್ ಎವರ್ ವಿ ವಾಂಟ್. ನಿಮ್ಮ ಪ್ರಪಂಚ ಅಲ್ಲಿ ನೀವು ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ಏನು ಆಗುತ್ತೆ. ಸೊ ನೀವು ಎದ್ದು ನಿಂತ್ಕೊಂಡ್ಬಿಟ್ಟು ಮಾಡ್ಬೇಕಾಗುತ್ತೆ. ಯಾಕೆ ಇವಾಗ ನಿಮ್ಮ ಮನೆಯಲ್ಲಿ ಇದ್ದಾಗ ನೀವು ಮಾಡ್ಬೇಕಾಗುತ್ತೆ. ಬೇರೆ ಹೊರಗಡೆ ಹೋಗಿದ್ದಾಗ ನಮ್ಗೆ ಗೊತ್ತಿಲ್ಲ, ಕೂತ್ಕೊಳ್ಳ ಬೇಡವಾ, ಮಾಡಲ ಬೇಡವಾ, ತಿನ್ನಲ ಬೇಡವಾ. ಬಟ್ ನಿಮ್ಮ ಮನೆಯಲ್ಲಿ ಆರಾಮಾಗಿತ್ತು. ಹಾಗೆ ನಿಮ್ಗೆ ಏನು ಗೊತ್ತಿರ್ಬೇಕಂದ್ರೆ ಇದು ನಿಮ್ಮ ಪ್ರಪಂಚ. ನೀವು ಮನೆಗೆ ಗೊತ್ತಿಲ್ಲ ಪ್ರಪಂಚ ಇದೆಲ್ಲ ಜನಿದ್ದಾರೆ. ಹಂಗೆ ದೇವರು ಇದ್ದವರು ಎಲ್ಲರಿಗೋಸ್ಕರ, ಅವ್ರು ಎಲ್ಲರಿಗೋಸ್ಕರ ಕೊಡ್ತಾರೆ. ಗಾಳಿ, ಭೂಮಿ, ಬೆಳಕು, ನೀರು ಎಲ್ಲ. ಈ ನೀರು ಬರೀ ಹೆಣ್ಣುಗಳಿಗೆ ಮುಸ್ಲಿಮ್ಗೆ ಅಂತ, ಗಾಳಿ ಬರೀ ಹೆಣ್ಣುಗೆ ಅವ್ರಿಗೆ ಅಂತ, ಪ್ರಾಣಿಗಳಿಗೂ ಬೇಕು. ಸೊ ಎಲ್ಲ ಹಂಗೆ ಆ ವಿಚಾರ ಎಲ್ಲ ಕ್ರಿಯೇಟ್ ಮಾಡಿದ ವಿಚಾರ ಯಾರಿಗೆ ಅತಿ ಜಾಸ್ತಿ ಇದೆ ಅಂತ ವ್ಯಕ್ತಿಗೆ, ಅಂತ ಶಕ್ತಿಗೆ ದೇವರು. ಸೊ ಆ ದೇವರಿನಲ್ಲಿ ಭೇದ ಭಾವ ಇಲ್ಲ, ಒಗ್ಗಟ್ಟಿದೆ, ಕೀರ್ತಿದೆ, ಎಲ್ಲ ಅದಕ್ಕೆ ಯಾವ ವ್ಯಕ್ತಿ ಎಲ್ಲರಿಗೋಸ್ಕರ ಕೆಲಸ ಮಾಡ್ತಾರೆ ಅವ್ರಿಗೆ ಏನಂತೀರ ನೀವು, ದೇವ್ರ ತರ ಇದ್ದಾರೆ. ಸೊ ಈ ದೈವಿಕ ಗುಣ ನಿಮ್ಮಲ್ಲಿದೆ. ನೀವು ಎಲ್ಲರಿಗೋಸ್ಕರ ಏನಾದ್ರು ಒಳ್ಳೇದು ಮಾಡಿದ್ರಿ, ಇವತ್ತು ಇದೆಯಾ ಬಂದಿದೆ ನಿಮ್ಮ ಮೃಗದಲ್ಲಿ ಏನು ಅನಿಸುತ್ತೆ, ಎಲ್ಲರಿಗೋಸ್ಕರ ಒಳ್ಳೇದಾಗಿದೆ. ಅಲ್ಲ ಬರೀ ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ ಅಲ್ಲ, ಶ್ರೀಮಂತರು ಬಡವರಲ್ಲ, ಬರೀ ಮಿನಿಸ್ಟರು ಅಲ್ಲ, ಇವನು ಅಲ್ಲ, ಎಲ್ಲರಿಗೂ ಅಷ್ಟು ಒಳ್ಳೇದಾಗಿದೆ. ಊಟ ಬಡಿಸುವಾಗ ಏನಪ್ಪ ಎಲ್ಲರೂ ಸಿಕ್ಕಿರ್ತಾರೆ, ಎಲ್ಲ ಹಸಿರುತ್ತೆ. ಅದಕ್ಕೆ ನೀವು ಎಲ್ಲರಿಗೋಸ್ಕರ ಮಾಡ್ತಾ ಇರೋಲ್ಲ, ಅದು ದೈವಿಕ ಕೆಲಸ. ಬರೀ ನಮ್ಮವ್ರಿಗೆ ಮಾತಾಡ್ತಿರುವ ನಾನು ನಂದು ಮಾಡುವಾಗ ಇದು ಒಂಥರ ಸ್ವಾರ್ಥ ಅಂತ. ಕೂಡ ಸ್ವಾರ್ಥ ಬಿಟ್ಟು ಎಲ್ಲರೂ ಮಾಡುವಾಗ ಅದು ನಿಮ್ಮ ಹೃದಯ ಆಗಿದೆ. ನಿಮ್ಮ ಮನಸ್ಸಿದೆಯಲ್ಲ ಸಾಧಾರಣವಾಗಿ ನಿಮಗೆ ಬ್ರೇಕ್ ಆಗ್ತದೆ. ಅವ್ನಿಗೆ ಯಾಕೆ ಬರ್ತೀಯಾ, ಇವ್ನಿಗೆ ಯಾಕೆ ಬರ್ತೀಯಾ, ಅವ್ನಿಗೆ ಯಾವ ಗೊತ್ತಾ, ಒಳ್ಳೆಯವನ ಕೆಟ್ಟವನ. ಅವ್ನ ತಂದೆ ತಾಯಿಗೆ ಅವ್ರ ಮಕ್ಕಳು ಒಳ್ಳೆಯವರ ಕೆಟ್ಟವರ ಎಲ್ಲರೂ ಒಳ್ಳೆ. ನಿಮ್ಮ ತಂದೆ ತಾಯಿ ಒಳ್ಳೆಯವರ ಕೆಟ್ಟವರ ಎಲ್ಲರೂ ಒಳ್ಳೆ. ಎಲ್ಲ ಒಳ್ಳೆಯ ಪ್ರಪಂಚದಲ್ಲಿ ನಾನು ಹುಟ್ಟಿದ್ದೀನಿ. ಈ ಒಳ್ಳೆಯ ಪ್ರಪಂಚ ಎಲ್ಲರಿಗೂ ಸಿಕ್ಕಿದ್ರೆ ನಾನು ಕೆಲಸ ಮಾಡ್ತೇನೆ. ಅದಕ್ಕೆ ನೀವು ಈ ಒಳ್ಳೆಯ ಪ್ರಪಂಚಕ್ಕೆ ಬಂದಿದ್ದೀರಾ, ಅಲ್ಲಿ ಒಳ್ಳೊಳ್ಳೆ ವಿಚಾರ ತಗೊಂಡು ಎಲ್ಲರಿಗೂ ಒಳ್ಳೆಯದಾಗಿ ಮಾಡಿ. ಅಲ್ಲ ಇವಾಗ ಸ್ಪೆಷಲ್ ಆಗೇನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ನಾನೇನು ಹೇಳ್ತೀನಿ ಅಂತಂದ್ರೆ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋಕ್ಕಿಂತ ಆಕ್ಚುಯಲ್ ಇನ್ಫಾರ್ಮೇಶನ್ ನಿಜವಾದ ಸತ್ಯ ಇದೆ. ಆ ಸತ್ಯ ಕೂಡ ನಾವೇ ಹಾಕಿದ್ದೀವಿ, ನಾವೇ ಇಡೋದು, ನಾವೇ ಹಾಕಿದ್ದೀವಿ, ನಾವೇ ಬೇರೆ ಬೇರೆ ರೀತಿಯಲ್ಲಿ ಹಾಕ್ತೀವಿ. ಒಂದು ಫೋನ್ನಲ್ಲಿ, ಒಂದು ಮೊಬೈಲ್ನಲ್ಲಿ, ಒಂದು ಟೆಲಿವಿಷನ್ನಲ್ಲಿ, ಒಂದು ಗಾಡಿನಲ್ಲಿ, ಒಂದು ಬಿಲ್ಡಿಂಗ್ನಲ್ಲಿ ನಾವೇ ಹಾಕ್ತೀವಿ. ಎಲ್ಲ ಒಳ್ಳೆಯದಾಗಿದೆ ಮಾಡ್ತೀವಿ. ಹಾಗೆ ನಾವು ಈ ವಿಚಾರ ಎಲ್ಲರೂ ಒಳ್ಳೆಯದಾಗಲಿ ಅಂತ ಇವಾಗ ಮಾಡ್ತಾ ಇದ್ದೀವಿ. ಅದಕ್ಕೆ ನೀವು ಇವಾಗ ಆರ್ಟಿಫಿಷಿಯಲ್ ಇನ್ಶೂರೆನ್ಸ್ ಕನೆಕ್ಟ್ ಇಲ್ಲ, ಅದೊಂಥರ ಎಲ್ಲ ಜ್ಞಾನ ಒಟ್ಟಿಗೆ ಮಾಡಿದ್ವಿ. ಅದಕ್ಕೆ ನೀವು ಏನಾಗ್ತದೆ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಮುಂದೆ ಅವರು ಗೂಗಲ್ ಅಂತ ಇರ್ತಾ ಇತ್ತು, ಇಲ್ಲ ಯೂಟ್ಯೂಬ್ ಮಾಡ್ತಾ ಇದ್ರು, ಏನೋ ಮಾಡಿಬಿಟ್ಟು ಅಲ್ಲಿ ಇಷ್ಟು ತಿಳುವಳಿಕೆ ಇಟ್ಬಿಟ್ಟು ಅಲ್ಲಿ ಹೋಗಿ ಹೋಗ್ತಾ ಇದ್ರು. ನೀವು ಊರುಗಳ ಹತ್ರ ಕೇಳಿದ್ರು, ನಿಮಗೆ ಬಯಾಲಜಿ ಗೊತ್ತಿಲ್ಲ, ಇದು ಎಸ್ಟ್ರಾನಮಿ ಗೊತ್ತಿಲ್ಲ, ಇದು ನ್ಯೂಕ್ಲಿಯರ್ ಫಿಸಿಕ್ಸ್ ಗೊತ್ತಿಲ್ಲ, ಅವಾಗ ನೀವು ಯಾವ ಟೀಚರ್ ಕೇಳಿ ಅಂತ ಕೇಳ್ತಿರಲ್ಲ, ಅವ್ರು ಹೇಳ್ಕೊಡ್ತಾರೆ. ಹಂಗೆ ಎಲ್ಲ ಟೀಚರ್ ಹತ್ರ ಹೋಗಿ ಕೇಳೋದು, ಎಲ್ಲ ಟೀಚರ್ ಆ ಎಲ್ಲ ಟೀಚರು ಈ ಇನ್ಫಾರ್ಮೇಷನ್ ಭಂಡಾರ ಇದೆಯಲ್ಲ ಅದರೊಳಗಿದೆ ಆರ್ಟಿಫಿಷಿಯಲ್. ಇನ್ನು ನೀವು ಕೇಳಿದಾಗ ಇಮಿಡಿಯೇಟಾಗಿ ಕೇಳ್ತಾರೆ. ಸೊ ಅದಕ್ಕೆ ಅದು ಮಾಡಿ ಒಂದು ಅವಕಾಶ ಮಾಡ್ತಾರೆ. ಬಟ್ ಆ ವ್ಯಕ್ತಿ ಅದು ಮಷೀನ್, ಆ ಮೆಷಿನ್ ರೆಡಿ ಮಾಡೋದು ಒಬ್ಬ ವ್ಯಕ್ತಿ, ನಿಮ್ಮ ಥರನೇ ಇನ್ನೊಬ್ಬ ವ್ಯಕ್ತಿ. ಸೊ ಆ ವ್ಯಕ್ತಿಗೆ ಆ ಮೆಷಿನ್ ರೆಡಿ ಮಾಡಲಿಕ್ಕಾಗುತ್ತೆ ಅಂದರೆ ನಿಮ್ಮ ಕೈನಲ್ಲೂ ಅಧಿಕಾರ ಇದೆ, ನೀವು ಕಲಿಬೋದು. ಸೊ ಆ ವ್ಯಕ್ತಿನಲ್ಲಿ ಏನಾದರೂ ಒಳ್ಳೆ ಗುಣ ಇಲ್ಲ ಅಂತಂದರೆ ಅದನ್ನು ಪರಿಹಾರ ಮಾಡೋದು
ಇವಾಗ ಏನು ಮಾಡೋಣ, ಆ ಮಷೀನಿಂದ ಆ ವ್ಯಕ್ತಿಯಿಂದ ಫಲಿತಾಂಶ ಅದೆಲ್ಲರಿಗೂ ಸಿಕ್ಕಲಿ ಅದು. ಇವಾಗ ನಿಮ್ಮ ಟೀಚರ್ ಅವರು ಲೆಕ್ಕ ಅಡುಗೆ ಮಾಡೋದು ಹೇಳ್ಕೊಡ್ತಾರೆ. ಇವಾಗ ಇನ್ನೊಬ್ರು ಬಂದು ಹೇಳ್ತಾರೆ, ನಾನು ಇಟಾಲಿಯನ್ ಅಡುಗೆ ಹೇಳ್ಕೊಡ್ತೀನಿ, ಪಂಜಾಬಿ ಅಡುಗೆ ಹೇಳ್ಕೊಡ್ತೀನಿ, ಬೆಂಗಾಲಿ ಅಡುಗೆ ಹೇಳ್ಕೊಡ್ತೀನಿ. ಎಲ್ಲ ಅಡುಗೆ ಹೊಟ್ಟೆ ತುಂಬಲಿಕ್ಕೆ ಬೇರೆ ಬೇರೆ ಅದು ವ್ಯತ್ಯಾಸ ಏನಿಲ್ಲ. ಒಬ್ಬೊಬ್ಬರು ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಕಡೆ. ಹಂಗೆ ನಾನು ತಗೊಂಡು ಮಾಡಿದ್ರೆ ಎಲ್ಲರೂ ಅವ್ರಿಗೋಸ್ಕರ ಬೇರೆ ಬೇರೆ ಮಾಡಿದ್ದಾರೆ. ಹಂಗೆ ಬೇರೆ ಬೇರೆ ಜ್ಞಾನ ಬೇರೆ ಬೇರೆ ಥರ ಬರುತ್ತೆ. ಅದೇ ಥರ ಜಾತಿ ಮತಗಳು ಕೂಡ ಹಾಗೆ ಬೇರೆ ಬೇರೆ, ಅದೇ ಥರ ಭಾಷೆಗಳು ಕೂಡ ಹಾಗೆ, ಅದೇ ಥರ ತಿಂಡಿಗಳು ಎಲ್ಲ ಹಾಗೆ. ಬಟ್ ಹಂಗಿದೆ ಕೇಳ್ಬಿಟ್ಟು ನೀವು ಆ ಬಟ್ಟಿಗೆ ನೀವು ಅಡುಗೆ ಮಾಡೋದು ಕೂತ್ಕೊಂಡ್ಬಿಡಿ. ಅವ್ರು ಹೇಳ್ಕೊಟ್ಟಿದ್ದಾಗ ನೀವು ಕಲಿತ್ಬಿಟ್ಟು ಇಂಡಿಯನ್ ಅಡುಗೆ, ಇಟಾಲಿಯನ್ ಅಡುಗೆ, ರಷ್ಯನ್ ಅಡುಗೆ ಎಲ್ಲ ಕಲಿತ್ಬಿಟ್ಟು ಕಲಿಬೇಕು. ನೀವು ನಾನು ಹೇಳ್ಕೊಡ್ತೀನಿ, ಏನೇನೋ ಬೇರೆ ಬೇರೆ ಥರ ತಿಂಡಿಗಳಿರ್ತದೆ, ಬೇರೆ ಬೇರೆ ರುಚಿಗಳು ತೋರಿಸೋಣ, ಬೇರೆ ಬೇರೆ ವಿಚಾರಗಳಿರ್ತದೆ. ಹಾಗೆ ಪ್ರಪಂಚದಲ್ಲಿ ಎಷ್ಟೋ ಥರ ಈವನ್ ಡ್ರೈವಿಂಗ್ ಮಾಡಲಿಕ್ಕೆ ಕೂಡ ಗಾಡಿಗಳು ಓಡಿಸೋದು, ಸೈಕಲ್ ಓಡಿಸೋದು ಬೇರೆ, ಮೋಟರ್ ಸೈಕಲ್ ಓಡಿಸೋದು, ಈವನ್ ಕಾರ್ ಓಡಿಸೋದು ಬೇರೆ. ಅದ್ರೊಳಗೆ ಕೂಡ ರೇಸಿಂಗ್ ಕಾರ್ ಓಡಿಸೋದು ಹೆಂಗೆ, ಟ್ರಾವೆಲ್ ಕಾರ್ಡು ಏನು ಕೆಲಸಕ್ಕೆ ಹಾಕೋ ಟ್ರ್ಯಾಕ್ಟರ್ ಬೇರೆ ಥರ ಉಪಯೋಗ, ಒಂದು ರೇಸಿಂಗ್ ಕಾರ್ ಬೇರೆ ಥರ, ಒಂದೊಂದು ಗಾಡಿ ಬೇರೆ ಬೇರೆ ಉಪಯೋಗ. ಬಟ್ ಅದೆಲ್ಲ ಸೇರಿಕೊಂಡು ನಾವು ಪ್ರಪಂಚಕ್ಕೆ ಉದ್ಧಾರ ಮಾಡಿ. ಹಂಗೆ ನಮ್ಮ ಜೀವನ ಮಾಡಿ ಯಾವುದೇ ಇರಲಿ, ಎಲ್ಲ ವ್ಯಕ್ತಿಗಳಿಗೆ ಹೇಗೆ ಗಾಳಿ ಎಲ್ಲರಿಗೂ ಸಿಗುತ್ತೆ, ಪ್ರಾಣಿಗಳಿಗೂ ಮರಕ್ಕೂ ಮನುಷ್ಯರು ನೀರು ಎಲ್ಲದಕ್ಕೂ ಸಿಗುತ್ತೆ. ಹಾಗೆ ನಾವು ಎಲ್ಲದಕ್ಕೂ ಸಿಕ್ಕೊಂಡು ಮಾಡೋಣ. ಅದಕ್ಕೆ ನೀವು ಜ್ಞಾನ ತಗೊಳ್ಳಿ, ಯಾವುದೇ ತಗೊಳ್ಳಿಲ್ಲ ಜ್ಞಾನ ತಗೊಳ್ಳಿ, ಅಂದರೆ ಅದು ಎಲ್ಲರಿಗೂ ಬರೋದು ಮಾಡಿ. ಅದಕ್ಕೆ ನಮ್ಗೆ ಇವಾಗ ಏನು ಉದ್ದೇಶ ಅಂತಂದರೆ, ಈಗ ನಾವು ಈ ಇದರೊಳಗೆ ಯಾಕಿದೆಯಲ್ಲ, AI plans to make India a global leader. ನಮಗೆ ಈ AI-ನಲ್ಲಿ ನಾವು ವಿಪುಲವಾಗಿ ಶ್ರೇಷ್ಠತೆ ತಗೋಬಿಟ್ಟು ಎಲ್ಲ ಪ್ರಪಂಚಕ್ಕೆ ಒಳ್ಳೆಯದಾಗ್ತದೆ. ಇದು ಬಾಕಿ ಮಾಡೋದು ಎಷ್ಟೋ ದೇಶಗಳು ನಮ್ಮೊಂದು ಒಳ್ಳೆದಾದ್ರೂ ಸಾಕೊಂಡಿರುತ್ತೆ. ಇಂಡಿಯಾ ಕೂಡ ಏನು ಅಂತಂದರೆ ಒಂದು ಸನಾತನ ಗುಣ ಇದೆ, ಎಲ್ಲರೂ ಒಳ್ಳೆಯದಾಗಿದೆ. ಅದಕ್ಕೆ ನಾವು ಪ್ರಾರ್ಥನೆ ಮಾಡುವಾಗ ಕೂಡ ಸರ್ವೇ ಭವಂತು ಸುಖಿನಃ, ಎಲ್ಲರೂ ಒಳ್ಳೆಯದಾಗಿದೆ. ವಿ ಆಲ್ ಬೀಯಿಂಗ್ ವಿ ಹ್ಯಾವ್ ಟು not only human beings, plants and animals, plants and everything, all creation, ಎಲ್ಲ ಆರೋಗ್ಯವಾಗಿದ್ದರೆ ಅದು ಎಲ್ಲ ಮರಗಳು, ಗಿಡಗಳು, ನೀರು, ಬೆಟ್ಟ, ಸಮುದ್ರ ಎಲ್ಲರೂ ಶಾಂತವಾಗಿದೆ, ಎಲ್ಲರೂ ಆರೋಗ್ಯವಿದೆ. ಪ್ರಪಂಚ ನಾವು ಮನುಷ್ಯ ಬಂದು ಮತ್ತೆ ಎಲ್ಲ ಕಡೆ ಇಲ್ಲಿ ಪೊಲ್ಯೂಷನ್ ಎಲ್ಲ ಮಾಡ್ತೇವೆ. ಇವತ್ತು ಸಮುದ್ರದಲ್ಲಿ ಕೂಡ ಪೊಲ್ಯೂಷನ್ ಮಾಡಿದ್ರೆ ಅಲ್ಲೆಲ್ಲ ಅಲ್ಲಿರೋ ಜೀವ ಜಂತುಗಳೆಲ್ಲ ಸತ್ತೋಗ್ತದೆ. ನಮಗೇನು ಬದುಕೋದಿದೆ. ಅದಕ್ಕೆ ಅದ್ಭುತವಾಗಿರಲಿ, ಯಾವ ಲೋಕನಾಗಿರಲಿ ಭಾಳ ಪ್ರೀತಿಯಿಂದ ಒಂದು ಅದ್ಭುತವಾದ ಪ್ರಪಂಚ ಸೃಷ್ಟಿ ಮಾಡ್ತೀರಾ. ಅದೆಲ್ಲ ಯಾರು ಬರೀ ನಮಗೆ ಅಂತ ಮಾಡೋಲ್ಲ, ಎಲ್ಲ ನಾವೇನು ಮಾಡೋಣ, ಎಲ್ಲರೂ ಊಟ ಇದೆ, ಎಲ್ಲರೂ ಸಿಕ್ಕಲಿ, ಎಲ್ಲರೂ ಮಾಡಲಿ ಅಂತ ಬುದ್ಧಿ ತಗೊಂಡ್ಬಿಟ್ಟು ಪ್ರಪಂಚದಲ್ಲಿದ್ದಾಗ ಈ ಪ್ರಪಂಚ ನಿಮಗೆ ಮಾಡ್ತಾರೆ. ಯಾರು ಪ್ರಪಂಚಕ್ಕೆ ರಕ್ಷಣೆ ಮಾಡಿ ನಿಲ್ತಾರೆ, ಪ್ರಪಂಚನೇ ಅವ್ರು ರಕ್ಷಣೆ ಮಾಡುತ್ತೆ. ಹಂಗೆ ಇಂಥ ಜ್ಞಾನ ತಗೊಂಡು ಎಲ್ಲರ ಅದನ್ನ ಸರ್ವೇ ಭವಂತು. Thank you so much.